ನಮಸ್ಕಾರ. ನಾನಿವತ್ತು ಹಾಗಲಕಾಯಿಯ ಇನ್ನೊಂದು ರುಚಿಯಾದ ಅಡಿಗೆ ಹಾಗಲಕಾಯಿ ಪಲ್ಯದ ಸಂಗಡ ಬಂದಿದ್ದೀನಿ. ಈ ಹಾಗಲಕಾಯಿ ಪಲ್ಯವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನಿವತ್ತು ಒಂಥರದ ಪಲ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಅಮ್ಮನ ಮನೆ ಕಡೆ ಈ ಥರ ಪಲ್ಯವನ್ನು ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ನನ್ನ ಇಷ್ಟದ ಪಲ್ಯ ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಹಾಗಲಕಾಯಿಯನ್ನು ನೀಟಾಗಿ ತೊಳೆದು 2 ಹಾಗಲಕಾಯಿಯನ್ನು ತಗೊಂಡಿದ್ದೀನಿ ನಾನು ಇಲ್ಲಿ. ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆನಂತರ ಒಂದು ಬಾಣಲೆಗೆ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 4 ಸ್ಪೂನನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಎಣ್ಣೆಗೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕು. ಈಗ ಉದ್ದಿನಬೇಳೆ, ಸಾಸಿವೆ ಕಾಳು, ಕರಿಬೇವು ಮತ್ತು ಹಸಿಮೆಣಸನ್ನು ನಾನಿಲ್ಲಿ ಒಂದು 4-5 ತಗೊಂಡಿದ್ದೀನಿ. ಹಾಗಲಕಾಯಿ ಕಹಿ ಇರೋದ್ರಿಂದ ಇದಕ್ಕೆ ಖಾರನೂ ಸರಿಯಾಗಿ ಬೇಕು ಮತ್ತು ಹುಳಿನೂ ಸರಿಯಾಗಿ ಬೇಕಾಗುತ್ತೆ. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ. ನಾನು ಖಾರವನ್ನು ನೋಡಿಕೊಂಡು ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಖಾರ ಇರೋ ಮೆಣಸನ್ನೇ ಒಂದು 5 ಮೆಣಸನ್ನು ಹಾಕಿದ್ದೀನಿ. ಹಸಿಮೆಣಸು ಇದಕ್ಕೆ ರುಚಿಯಾಗಿರುತ್ತೆ, ಒಂದು ಪರಿಮಳವನ್ನು ಕೊಡುತ್ತೆ. ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಇಲ್ಲಿ ಚಿಕ್ಕದಾಗಿ ಹೆಚ್ಚಿರುವಂಥ ಹಾಗಲಕಾಯಿ ಹೋಳನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಒಗ್ಗರಣೆಯ ಘಮನೇ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಹಾಗೆ ಅದಕ್ಕೆ ನಾನೀಗ ಹಾಗಲಕಾಯಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಹಾಗಲಕಾಯಿಯನ್ನು ಸರಿಯಾಗಿ ಅದಕ್ಕೆ ಉಪ್ಪು ಮತ್ತು ಹುಳಿಯನ್ನು ಹಾಕಬೇಕು. ಹುಳಿಗೆ ನಾನು ಇಲ್ಲಿ ವಾಟೆ ಪುಡಿ ಅಂತ ಹೇಳ್ತೀವಿ ನಮ್ಮ ಮಲೆನಾಡು ಕಡೆ. ಒಂದು ವಾಟೆಕಾಯಿ ಅಂತ ಬಿಡುತ್ತೆ, ಅದನ್ನು ತುರಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡ್ತಾರೆ. ಮಿಲ್ಲಿಗೆ ಕೊಟ್ಟು ಪೌಡ್ರನ್ನು ಮಾಡಿಸಿಟ್ಕೊಳ್ತೀವಿ. ಅದನ್ನು ನಾನಿಲ್ಲಿ ಹುಳಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅದು ಎಲ್ಲೂ ಸಿಗಲ್ಲ ಅಂತಾದರೆ ಹುಣಸೆ ಹಣ್ಣನ್ನು ದಪ್ಪವಾಗಿ ಅದನ್ನು ಪೇಸ್ಟ್ ಮಾಡಿಟ್ಕೊಂಡು ಅದನ್ನು ಸಹಿತ ಇದಕ್ಕೆ ಯೂಸ್ ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಇದಕ್ಕೆ ಒಂದು ರುಚಿಯನ್ನು ಕೊಡುತ್ತೆ ಅದು. ನಾವು ಹಾಗಲಕಾಯಿ ಪಲ್ಯಕ್ಕೆ ಸುಮಾರಾಗಿ ನಾವು ವಾಟೆ ಪುಡಿಯನ್ನೇ ಬಳಸ್ತೀವಿ. ಉಳಿದ ತರಕಾರಿಗೆ ನಾವು ಕಂಪೇರ್ ಮಾಡಿದ್ರೆ ಹಾಗಲಕಾಯಿಗೆ ಉಪ್ಪು ಜಾಸ್ತಿ ಹಿಡಿಸುತ್ತೆ. ಅದರಲ್ಲಿ ಕಹಿ ಅಂಶ ಇರೋದ್ರಿಂದ ಉಪ್ಪು ಹುಳಿ ಸರಿಯಾಗಿ ಬೇಕು. ಇದಕ್ಕೆ ನಾವು ಸ್ವೀಟ್ ಏನನ್ನು ಆ್ಯಡ್ ಮಾಡ್ತಾ ಇಲ್ಲ. ಬೆಲ್ಲ ಯಾವುದನ್ನು ಹಾಕಬಾರ್ದು. ಹಾಗೇ ತುಂಬ ಚೆನ್ನಾಗಿರುತ್ತೆ. ನಾನೀಗ ಹಾಕ್ತಾ ಇರೋದು ವಾಟೆ ಪುಡಿ. ಇದನ್ನೇ ನಾವು ಹುಳಿ ಪುಡಿ ಅಂತಲೂ ಹೇಳ್ತೀವಿ. ಇದಿಷ್ಟನ್ನು ಹಾಕಿ ನಾವು ಸರಿಯಾಗಿ ಫ್ರೈ ಮಾಡಬೇಕು. ಆದಮೇಲೆ ಅದರದ್ದು ಒಂದು ಸತಿ ಫ್ರೈ ಆದಮೇಲೆ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿಯನ್ನು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿನೂ ಒಂದು ರುಚಿಯನ್ನು ಕೊಡುತ್ತೆ. ಜಾಸ್ತಿ ಈರುಳ್ಳಿ ಹಾಕಿದ್ರೂ ಪರವಾಗಿಲ್ಲ. ಈಗ ಈರುಳ್ಳಿಯನ್ನು ಹಾಕಿ ನಾವು ಅದರಲ್ಲಿ ನೀರಿನ ಅಂಶ ಹೋಗೋ ತನಕ ಮತ್ತೆ ಅದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿದ್ರೆ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ. ತೆಂಗಿನ ತುರಿಯನ್ನು ಹಾಕಿ ನಾವು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೊನೆಯದಾಗಿ ಪಲ್ಯ ಎಲ್ಲ ಫ್ರೈ ಆದ ನಂತರ ನಾವು ತೆಂಗಿನ ತುರಿಯನ್ನು ಆ್ಯಡ್ ಮಾಡಿ ಗ್ಯಾಸಿನ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿಯಾಗಿರುವಂಥ ಹಾಗಲಕಾಯಿ ಪಲ್ಯ ನಮಗೆ ರೆಡಿಯಾಗುತ್ತೆ. ಚೌತಿ ಮರುದಿವಸ ನಮ್ಮ ಕಡೆ ಇದು ಕಂಪಲ್ಸರಿಯಾಗಿ ಸುಮಾರಾಗಿ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಹಾಗಲಕಾಯಿ ಯಾರ್ಯಾರಿಗೆ ಸೇರೋದಿಲ್ವೋ, ಹಾಗಲಕಾಯಿ ಯಾರ್ಯಾರಿಗೆ ಇಷ್ಟನೋ ಎಲ್ಲರೂ ಒಂದ್ಸರಿ ಮಾಡಿಕೊಂಡು ಟ್ರೈ ಮಾಡಿ. ಇದನ್ನು ನಾನಿವತ್ತು ಕೆಂಪಕ್ಕಿ ಅನ್ನದ ಸಂಗಡ ಊಟ ಮಾಡಿದೆ. ಹೇಗಿತ್ತು ಅನ್ನೋದನ್ನು ತಿಳಿಸಿ.